4 ವರ್ಷಗಳಿಂದ ನಾವು ಶಾಂತಿಯುತವಾದಂಥ ಹೋರಾಟ ಮಾಡಿ ಸರ್ಕಾರದ ಗಮನಕ್ಕೆ ಸೆಳೆದು ನಮ್ಮ ಹೋರಾಟಕ್ಕೆ ನ್ಯಾಯವನ್ನು ಪಡೆಯುವಂಥ ಹಿನ್ನೆಲೆ ಒಳಗೆ ನ್ಯಾಯಯುತವಾದಂಥ ಹೋರಾಟಕ್ಕೆ ನಿರಂತರವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. 4 ವರ್ಷಗಳ ಈ ಇತಿಹಾಸದಲ್ಲಿ ಸುಮಾರು ಬೆಂಗಳೂರಲ್ಲಿ 10 ಲಕ್ಷ ಮಂದಿ, ಬೆಳಗಾವಿಯಲ್ಲಿ 20 ಲಕ್ಷ ಮಂದಿ, 2012 ಡಿಸೆಂಬರ್ 7ನೇ ತಾರೀಕು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇದ್ದಾಗಿದ್ದುಕೊಂಡು ಇಲ್ಲಿವರೆಗೂ ನಿರಂತರ ಹೋರಾಟ ಮಾಡ್ತೇವೆ. ಎಂದೂ ನಮ್ಮ ಜನ ಅಶಾಂತಿಗೆ ಅವಕಾಶ ಕೊಟ್ಟಿಲ್ಲ. ಅದೇ ರೀತಿ ಸರ್ಕಾರಗಳು ಆಯಾ ಸಂದರ್ಭದಲ್ಲಿ ನಮ್ಮ ಹೋರಾಟಕ್ಕೆ ಗೌರವ ಕೊಡುವಂಥ ಕೆಲಸವನ್ನು ಮಾಡ್ತವೆ ಹೊರತು ಯಾವ ಸರ್ಕಾರಗಳು ಸಹ ನಮ್ಮ ಮೇಲೆ ಕೇಸ್ ಹಾಕುವಂತಹ ಪ್ರಯತ್ನವನ್ನು ಯಾವ ಸರ್ಕಾರಗಳು ಮಾಡಿಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹೊಸದಾಗಿ ಬಂದ ಮೇಲೆಯೂ ಸಹ ನಾವು ಸುಮಾರು 12 ಜಿಲ್ಲೆಗಳಲ್ಲಿ 9 ತಿಂಗಳ ಕಾಲ ಇಡೀ ರಾಜ್ಯದ ಎಲ್ಲ ಹೆದ್ದಾರಿಗಳನ್ನು ಬಂದ್ ಮಾಡಿ ದೇವರ ಪೂಜೆಯೊಂದಿಗೆ ಹೋರಾಟ ಮಾಡಿದಾಗ ಸಹ ಯಾವುದೇ ರೀತಿಯಾಗಿರ್ತಕ್ಕಂಥ ದಬ್ಬಾಳಿಕೆ, ದೌರ್ಜನ್ಯ ಯಾವುದೂ ಆಗಿಲ್ಲ. ಎಂದು ನಾವು ಅಶಾಂತಿಗೆ ಅವಕಾಶ ಕೊಟ್ಟಿಲ್ಲ. ಆದರೆ ನಿನ್ನೆ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಂತ ವಿಚಾರ ಕೈಗೊಂಡಾಗ ಆ ಸಂದರ್ಭ ಯಾಕೆ ಬಂತಂದರೆ 18 ತಿಂಗಳ ನಮ್ಮ ಹೋರಾಟದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮನವಿಗೆ ಸ್ಪಂದನೆ ಮಾಡದೇ ಇರೋ ಕಾರಣಕ್ಕೋಸ್ಕರವಾಗಿ 18ನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ನಡೆದಂಥ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ನಮ್ಮ ನ್ಯಾಯಯುತವಾದಂಥ ಹಕ್ಕುಗಳನ್ನು ಸರಿಯಾಗಿ ಸ್ಪಂದನೆ ಮಾಡದ ಕಾರಣಕ್ಕೋಸ್ಕರವಾಗಿ ನಮ್ಮ ಉತ್ತರ ಕರ್ನಾಟಕ, ನಮ್ಮ ಬೆಳಗಾವಿ, ನಮ್ಮ ಸುವರ್ಣಸೌಧ ನಾವು ನಮ್ಮ ಹಕ್ಕನ್ನು ಕೇಳಬೇಕು ಅನ್ನೋ ಉದ್ದೇಶಕ್ಕೆ 18 ತಿಂಗಳ ಕಾಲ ನೀವೆಲ್ಲ ಮಾಧ್ಯಮದಲ್ಲಿ ಪ್ರಶ್ನೆ ಮಾಡ್ತಿದ್ರಿ. BJP ಸರ್ಕಾರದ ಉಗ್ರ ಹೋರಾಟ ಮಾಡ್ತಿದ್ರಿ, ಈ ಸರ್ಕಾರ ಬಂದಾಗ ನೀವು ಯಾವುದೂ ಹೋರಾಟ ಮಾಡ್ತಿಲ್ಲ ಅಂತೇಳಿ. ಹಾಗಾಗಿ ಒಂದು ಉಗ್ರ ಹೋರಾಟ ಮಾಡಬೇಕು, ಅದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ನಮ್ಮ ನ್ಯಾಯವನ್ನು ಕೇಳಬೇಕನ್ನೋ ಉದ್ದೇಶಕ್ಕೋಸ್ಕರ ಹೋರಾಟ ಕರೆ ಕೊಟ್ಟಿದ್ದು. ಆದರೆ ಸುಮಾರು 15-20 ದಿನಗಳಿಂದ ನಾವು ಈ ಜಿಲ್ಲಾದ್ಯಂತ ತಾಲೂಕು ಮಟ್ಟದಲ್ಲಿ ಸಭೆಗಳು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪದಾಧಿಕಾರಿಗಳಿಗೆ, ಅದು ತಾಲೂಕು ಮಟ್ಟದಲ್ಲಿ ಹಿಡ್ಕೊಂಡ್ಬಿಟ್ಟು ಗ್ರಾಮ ಘಟಕ ಹಿಡ್ಕೊಂಡ್ಬಿಟ್ಟು ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ ಪೊಲೀಸ್ ಇಲಾಖೆಯವರು ಫೋನ್ ಮಾಡುವಂಥದ್ದು, ಭಾಳಷ್ಟು ಅವರಿಗೆ ಬೆದರಿಸೋ ಪ್ರಯತ್ನ ಮಾಡಿದ್ವಿ. ಅದು ನಮ್ಮ ಜನರಿಗೆ ನಾವು ಹೇಳಿದ್ವಿ, ಶಾಂತಿಗೆಯಿಂದನೇ ನಾವು ಹೋರಾಟ ಮಾಡಿ ಅವ್ರು ಮನವೊಲಿಸಿ ಪೊಲೀಸ್ ಅಧಿಕಾರಿಗಳನ್ನು. ಕೊನೆಗೆ ಮತ್ತೊಂದು ಮುಂದೆ ಹೋಗಿ ನಾವು ಟ್ಯಾಕ್ಟ್ರಿ ರ್ಯಾಲಿಗೆ ಅವಕಾಶ ಮಾಡಿಕೊಡಲ್ಲ ಅಂತಂದು. ಆದರೂ ಸಹ ನಾವೇನಂದ್ವಿ, ಟ್ಯಾಕ್ಟ್ರಿಗಳು ಬಂದು ಸಹ ಬೆಳಗಾವಿ ನಗರದ ಹೊರಗಡೆ ನಿಲ್ಲಿ, ನಾವು ಹೇಳೋ ಹೊರಗಡೆ ತರೋದು ಬೇಡ ಅಂತ. ಕೊನೆಗೆ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸ್ಬಿಟ್ರು. ಏಕಾಏಕಿ 54 ಪ್ರೊಟೆಸ್ಟ್ಗಳು ಇದ್ದಾಗ ಸಹ ಕೇವಲ ಲಿಂಗಾಯತ್ ಪಂಚಮಸಾಲಿ ಹೋರಾಟಕ್ಕೆ ಬರುವಂಥ ವಾಹನಗಳನ್ನು, ದ್ವಿಚಕ್ರ ವಾಹನಗಳನ್ನು ನಾವು ತಡೆ ಹಿಡಿತೀವಿ ಅಂತ. ಅದು ಸಂವಿಧಾನಕ್ಕೆ ಮಾಡಿದಂಥ ಅವಮಾನ, ಪ್ರಜಾಪ್ರಭುತ್ವ ಕಗ್ಗೋಲೆ ತಿಳ್ಕೊಂಡು ನಾವು ಹೋರಾಟ ಮಾಡಿದ್ವಿ. ನಮ್ಮ ಶಾಸಕರು ಒಳಗಡೆ ಹೋರಾಟ ಮಾಡಿದ್ರು. ಆಗ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ರು, ಜಿಲ್ಲಾಧಿಕಾರಿಗಳು ಮತ್ತೊಂದು ಆದೇಶ ಮಾಡಿದ್ರು. ಅವರ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಕೊಂಡೇಸ್ಕೊಪ್ಪದ ಜಾಗದಲ್ಲಿ ಬೃಹತ್ ರ್ಯಾಲಿ ಮಾಡಿಕೊಂಡು ಮುಖ್ಯಮಂತ್ರಿ ಒತ್ತಡ ಹಾಕುವಂತ ತೀರ್ಮಾನ ಮಾಡಾಗ ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಮಸಾಲಿ ಕೂಡುವಂಥ ಸಂದರ್ಭದಲ್ಲಿ ಬರುವಂಥ ವಾಹನಗಳಿಗೂ ಭಾಳ ಅಡೆತಡೆ ಉಂಟು ಮಾಡಿದ್ರು. ಆದರೂ ನಾವು ಸಹನೆ ಕಳ್ಕೊಳ್ಳಿಲ್ಲ. ಇಲ್ಲ ನೀವು ಟ್ಯಾಕ್ಟ್ರಿ ಅಲ್ಲಿ ಬಂದ್ ಮಾಡೋಕೆ ಸ್ವಾಮೀಜಿ ಅಂತ ಆಯ್ತಪ್ಪ ಅಂತ ಅದನ್ನೂ ಸಹ ನಾವು ಅವ್ರ ಮಾತಿಗೆ ಬೆಲೆ ಕೊಟ್ಟು ಕೊನೆಗೆ ನಾವು ರ್ಯಾಲಿ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಮಗೆ ಸ್ಪಂದನೆ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳೇ ವೇದಿಕೆ ಬಂದು ಭರವಸೆ ಕೊಟ್ಬಿಡ್ಲಿ, ಅವರ ಸರ್ಕಾರದ ಸ್ಪಷ್ಟನೆ ಕೊಡಲಿ ಅನ್ನುವಂಥ ಒಂದು ಅಕ್ಕೊತ್ತಾಯ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಆಗ್ರಹಕ್ಕೆ ಮಾಡಿದ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಪರವಾಗಿ 3 ಜನ ಮಂತ್ರಿಗಳನ್ನು ಕಳಿಸಿದ್ರು. ಸುಧಾಕರ್, ವೆಂಕಟೇಶ್ ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಾದೇವಪ್ಪ ಅವರು. ಬಂದಂಥ 3 ಜನ ಮಂತ್ರಿಗಳು ಸರ್ಕಾರ ನಿಮ್ಮ ಪರವಾಗಿದೆ, ನಿಮ್ಮ ಹಕ್ಕುಗಳನ್ನು ಈಡೇರಿಸಿ ನಾವು ಚರ್ಚೆ ಮಾಡ್ತಂತ ಒಂದು ಒಳ್ಳೆಯ 2 ಮಾತು ಹೇಳ್ಬಿಟ್ಟಿದ್ರೆ ಅದು ನಮಗೆ ಎಷ್ಟೋ ಸಮಾಧಾನಕ್ಕಿತ್ತು. ಕೊನೆಯ ಪಕ್ಷ ನಾವು ಬಂದಿರತಕ್ಕಂಥದ್ದು ಮುಖ್ಯಮಂತ್ರಿಗಳು ನಿಮ್ಮನ್ನು 10 ಜನರ ಬರಕ್ಕೆ ಕೇಳ್ಯಾರ ಅಂತ ಅನ್ಬೇಕಾಗಿತ್ತು. ಅದನ್ನು ಅವ್ರು ಹೇಳೇ ಇಲ್ಲ. ಅವರು ನಿಮ್ಮ ಅಭಿಪ್ರಾಯ ಕೇಳಕ್ಕೆ ಬಂದೇವೆ ಅಂತ ಅಂದ್ಬಿಟ್ರು. ಯಾವ ರೀತಿಯಾಗಿ ಸೆಕ್ರೆಟರಿಗಳು ಬಂದು ಹೇಳ್ತಾರಲ್ಲ, ಒಂದು ರೀತಿ ದೂತರುಗಳು ಬಂದು ಹೇಳ್ತಾರಲ್ಲ, ಆ ರೀತಿ ನಿಮ್ಮ ಅಭಿಪ್ರಾಯ ಕೇಳಕ್ಕೆ ಬಂದೆ. ಅದನ್ನು ಸ್ವತಃ ಅವ್ರು ಮಾತಾಡೋ ಪ್ರತಿಯೊಂದು ಇಂಚು ವಿಡಿಯೋ ರೆಕಾರ್ಡ್ ನಿಮ್ಮೆಲ್ಲ ಮಾಧ್ಯಮಗಳಲ್ಲಿ ಬಂದೈತಿ, ಆಯ್ತಲ್ಲ, ನಿಮ್ಮಲ್ಲಿ ರೆಕಾರ್ಡ್ ಆಗೈತಿ. ಅಕಸ್ಮಾತ್ ಮಾದೇವಪ್ಪನವರು ಸ್ವಾಮೀಜಿ ನಿಮ್ಮ 10 ಜನ ಬರಲಿದ್ರೆ ನಾನು ಲಕ್ಷ್ಮೀ ಅಕ್ಕ ಅವರು ಎಲ್ಲ ಕೂಡ್ಕೊಂಡೆ ಹೋಗ್ತಿದ್ವಿ, CM ಹತ್ರ ಚರ್ಚೆ ಮಾಡ್ಕೊಂಡು ಬರ್ತೀವಿ, ನಮ್ಮ ಜನರಿಗೆ ನಮ್ಮ ಗುರುಗಳು ಕರೆದಾರಂತ ಸಮಾಧಾನ ಆಕಿತ್ತು. ಏನೋ ಒಂದು ಆವತ್ತಿನ ಸಮಾರೋಪ ಮಾಡಿ ಮುಂದಿನ ಹೋರಾಟ ಘೋಷಣೆ ಮಾಡ್ಬಿಡ್ತೀವಿ. ಅವ್ರ ಬಾಯಲ್ಲದು ಬರಲೇ ಇಲ್ಲ. ನಿಮ್ಮ ಅಭಿಪ್ರಾಯವನ್ನು ಕೇಳಕ್ಕೆ ಬಂದೇವೆ ಅಂತಂದ್ರು. ಅದಕ್ಕೆ ನಮ್ಮ ಅಭಿಪ್ರಾಯ ಕೇಳ್ಬೇಕು. ನಾನು ಅವ್ರ ಮಾತಿ ಬೆಲೆ ಕೊಟ್ಟು ಆಯಿತು 3 ಜನ ಸಚಿವರು ಕಳಿಸಿರಿ, ಹೆಂಗೆ ಮಾಡ್ಬೇಕಂದ್ರೆ ಜನ ಏನಂದ್ರು, ಮುಖ್ಯಮಂತ್ರಿಗಳೇ ಬರಬೇಕು ಅಂತಂದ್ರು. ಮುಖ್ಯಮಂತ್ರಿ ಬರ್ಬೇಕಂದ್ರೆ ಮತ್ತು ಜನರ ಮಾತಿಗೆ ನಾನು ಓಲೆ ಕೊಡೋಕ್ಕಾಗತ್ತೆ, ಜನರ ಆಗ್ರಹಕ್ಕೆ ತೆರೆವಾಗಲೇಬೇಕನ್ನೋ ಕಾರಣಕ್ಕೆ
ಆಯ್ತು ಮುಖ್ಯಮಂತ್ರಿ ಬರೋವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ. ಅವ್ರಿಗೆ ಮುಖ್ಯಮಂತ್ರಿ ಬರೋಕ್ಕಾಗಲ್ಲ ಸ್ವಾಮೀಜಿ ಅಂತಂದ್ರು. ಯಾರಂದ್ರು? ಇದೇ ನಿಮ್ಮ ADGP ಅವರು ಮುಖ್ಯಮಂತ್ರಿ ಬರೋಕ್ಕಾಗಲ್ಲ. ಹಂಗಾರೆ ನಾವು ಅಲ್ಲಿಗೆ ಹೋಗೋಣ, CM ಇದ್ದಲ್ಲಿ ಹೋಗೋಣ, ನಮ್ಮ ಹಕ್ಕುಗಳ ಬಗ್ಗೆ ಕೇಳಿ ಅವ್ರು ಏನು ಸ್ಪಷ್ಟೀಕರಣ ಕೊಡ್ತಾರೆ ಅದು ನಮ್ಮ ಜನರಿಗೆ ಹೇಳ್ಬಿಟ್ರಾಯ್ತು ಅಂತ ಹೇಳಿ ಅವ್ರು ಇದ್ದಲ್ಲೇ ಹೋಗ್ಬಿಡೋಣ ಅಂತ ತಿಳ್ಕೊಂಡು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗೋ ಕಾರಣಕ್ಕೆ ನಾನು ಏನು ಮಾಡಿದೆ, CM ಅಲ್ಲಿ ಬರ್ಲಿ ಅಂತೇಳಿ ಅದಕ್ಕೆ ಒಪ್ಪಲಿರೋ ಕಾರಣಕ್ಕೆ ನಾವೇ ಅಲ್ಲಿಗೆ ಹೋದ್ರತ್ತ ಅಂತೇಳಿ ರಸ್ತೆ ಹತ್ರ ಬರುವಂಥ ಸಂದರ್ಭದಲ್ಲಿ ವಿನಾಕಾರಣ ಕೆಲವೊಂದು ಪೊಲೀಸರು ಅವರು ಸಿವಿಲ್ ಡ್ರೆಸ್ ಅಂದರೆ ಬೇರೆ ವೇಷಗಳನ್ನ ಹಾಕ್ಕೊಂಡು ಬೇರೆ ಬಟ್ಟೆಗಳನ್ನ ಹಾಕ್ಕೊಂಡು ನಮ್ಮ ಪ್ರತಿಭಟನಾಗಾರರ ಮೇಲೆ ಕಲ್ಲು ತೂರಾಟ ಮಾಡಿದ್ದನ್ನು ಅದು ವಿಡಿಯೋ ರೆಕಾರ್ಡ್ ಆಗಿದೆ. ಅದಾದ ನಂತರ ನಮ್ಮ ಜನರು ಬ್ಯಾರಿಕೇಡ್ ತೊಗೊಳ್ಳೋ ಪ್ರಯತ್ನ ಮಾಡಿದ್ರು. ಕೊನೆಗೆ ADGP ಅವರು ಕೆಲವೊಂದು ಪೊಲೀಸ್ ಹಿರಿಯ ಅಧಿಕಾರಿಗಳು ನಮ್ಮ ಸಮಾಜದ ಮೇಲೆ ಬಹಳ ಹಲ್ಲೆ ಮಾಡಿದ್ರು. ಎಷ್ಟು ಹಲ್ಲೆ ಮಾಡಿದ್ರಪ್ಪ ಅಂದರೆ ಬೆದರಿಸುವ ಪ್ರಯತ್ನ ಮಾಡಿ ನಮ್ಮ ಜನ ಬೆದರ್ತಿದ್ರು, ಅಥವಾ ಬ್ಯಾರಿಗೇಡ್ ತಡೆಗಟ್ಟೋ ಪ್ರಯತ್ನ ಮಾಡಿ ನಮ್ಮ ಜನ ಎದುರ್ತಿದ್ರು, ಅಥವಾ ನೀವೇನಾದ್ರೂ ಜಲ ಪೀರಂಗಿ ಮಾಡಿದ್ರೆ ಆಯ್ತಾ ಹೋಗ್ತಿದ್ರು. ಬೇರೆ ಮಾರ್ಗ ಇತ್ತು, ತಡೆಯುವಂಥ ಮಾರ್ಗಗಳು ಬೇರೆ ಇತ್ತು. ಅದನ್ನು ಬಿಟ್ಟು ಪೊಲೀಸರು ಒಂದು ರೀತಿ ದ್ವೇಷದಿಂದ ಹೊಡಿತಾರಲ್ಲ, ದ್ವೇಷದಿಂದ ಅದು ಪೂರ್ವಗ್ರಹ ಪೀಡಿತರಿಗೆ ಹೊಡಿತಾರಲ್ಲ, ಅಂತ ಮಾರಣಾಂತಿಕವಾದಂತಹ ಹಲ್ಲೆ. ಎಷ್ಟು ಮಟ್ಟಿಗೆ ಹೊಡೆದಾರೆ? ಜನಸಾಮಾನ್ಯರಿಗೆ ಹೊಡೆದಷ್ಟೇ ಅಲ್ಲ, ಕರಿ ಕೋಟ್ ಹಾಕೊಂಡು ಬಂದಿರತಕ್ಕಂಥ ವಕೀಲರ ಕೋಟನ್ನು ಹರಿದು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಮಹಿಳಾ ವಕೀಲರ ಮೇಲೂ ಹಲ್ಲೆ ಮಾಡಿದ್ದಾರೆ. ಜನಸಾಮಾನ್ಯರ ಮೇಲೆ ಹಲ್ಲೆ ಮಾಡಿದ್ದಾರೆ. ಎಷ್ಟೋ ಜನರಿಗೆ ಹೃದಯವನ್ನೇ ಒಂದು ರೀತಿ ಘಾಸಿಗೊಳಿಸುವ ಹಾಗೆ ಅವ್ರಿಗೆ ಈಗ ಹಾಸ್ಪಿಟಲ್ ಇದ್ದಾರೆ ಶಿವಬಸಪ್ಪ ಕಾಪ್ಸಿ ಅಂತೇಳಿ ನಮ್ಮ ಮುಗುಳ್ಕೋಡ ತಾಲೂಕು ಅಧ್ಯಕ್ಷರು. ಅಂದರೆ ಹೃದಯಕ್ಕೆ ಚುಚ್ಚುವಾಗೆ ಹೊಡೆಯುವಂಥದ್ದು. ಇದು ಬಹುತೇಕ ಕರ್ನಾಟಕ ಸರ್ಕಾರ ಅಸ್ತಿತ್ವ ಬಂದಾಗಿಂದ ಸುಮಾರು 14 ಜನ ಮುಖ್ಯಮಂತ್ರಿ ನಾವು ಕಂಡಿದ್ದೀವಿ. ಹಿಂದೆ ಲಿಂಗಾಯತೇತರ ಮುಖ್ಯಮಂತ್ರಿಗಳು ರಾಜ್ಯ ಮಾಡಿದ್ದಾರೆ, ಲಿಂಗಾಯತರ ಮುಖ್ಯಮಂತ್ರಿಗಳು ರಾಜ್ಯ ಆಳಿದ್ದಾರೆ. ಯಾವ ಮುಖ್ಯಮಂತ್ರಿಗಳು ಸಹ ಈ ರೀತಿಯಾಗಿರ್ತಕ್ಕಂಥ ಮಾರಣಾಂತಿಕವಾದಂಥ ಹಲ್ಲೆ ಮಾಡೋ ಪ್ರಯತ್ನ ಯಾರು ಮಾಡಿಲ್ಲ. ಪೊಲೀಸ್ ಅಧಿಕಾರಿ ಇಷ್ಟೊಂದು ಮಾರಣಾಂತಿಕ ಹಲ್ಲೆ ಮಾಡೋಷ್ಟು ಮಟ್ಟಿಗೆ ಹಲ್ಲೆ ಮಾಡಿದ್ರು, ಲಾಠಿ ಏಟ್ ಕೊಟ್ಟಿದ್ರು. ನಮಗೆ ಭಾಳ ಬೇಜಾರಾಯಿತು. ನಾವು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದ ಇಂತಹ ಘಟನೆಗಳನ್ನು ನಿರೀಕ್ಷೆ ಮಾಡಲಿಲ್ಲ. ಅವ್ರ ಬಗ್ಗೆ ಭಾಳ ಅಪಾರ ಗೌರವ ಇತ್ತು. ಚೆನ್ನಮ್ಮನ ಜಯಂತಿ ಮಾಡಿದ್ರು, ಬಸವಣ್ಣ ಫೋಟೋಕ್ಕೆ ಆರ್ಡರ್ ಮಾಡಿದ್ರು, ಬಸವಣ್ಣವ್ರನ್ನ ಈ ನಾಡಿನ ಸಾಂಸ್ಕೃತಿಕ ಭಾಳ ಅಭಿಮಾನ ಪಟ್ಟು ನಾನೇ ಅವ್ರನ್ನ ಭಾಳ ಸರಿ ಆಡಿ ಹೊಗಳ್ಬಿಟ್ಟಿದ್ದೆ ಅವ್ರ ಮೇಲಿನ ಅಭಿಮಾನಕ್ಕೆ. ಆದರೆ ಅದೇ ಮುಖ್ಯಮಂತ್ರಿಗಳ ಅವಧಿಯ ಸರ್ಕಾರದಲ್ಲಿ ಇಂಥ ದೊಡ್ಡ ಲಿಂಗಾಯತ ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಇಷ್ಟೊಂದು ಅರೆಸ್ಟ್ಮೆಂಟ್ ಕೊಡೋ ಅವಶ್ಯಕತೆ ಏನಿತ್ತು? ಒಂದು ಮಾತು ಹೇಳ್ಬಿಡ್ಲಿ ಅವ್ರು ಮುಖ್ಯಮಂತ್ರಿ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು, ದೌರ್ಜನ್ಯ ಮಾಡೋದು, ಇಷ್ಟು ಕಾಲಹರಣ ಮಾಡುವಂಥದ್ದು, ಅಲಕ್ಷ್ಯ ಮಾಡುವಂಥದ್ದು, ನಮ್ಮ ಸಮುದಾಯದ ಶಾಸಕರಿಗೆ ಬೆದರಿಸುವಂಥದ್ದು, ಇದು ಮಾಡೋದಕ್ಕಿಂತ ಇಲ್ಲ ನನ್ನ ಸರ್ಕಾರ ಅವಧಿಯೊಳಗೆ ನಿಮ್ಮ ಪಂಚಮಸಾಲಿಗಳ ಮೀಸಲಾತಿ ಬಗ್ಗೆ ಆಗಿರ್ಬೋದು, ಲಿಂಗಾಯತರ OBC ಮೀಸಲಾತಿ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ ಸ್ವಾಮೀಜಿ ಅಂತ ಹೇಳ್ಬಿಟ್ರೆ ಮುಗಿದು ಗೊತ್ತಿಲ್ಲ. ನಾವೇನು ಮಾಡ್ತೀವಿ, ಹಳ್ಳಿ ಜನರ ಸಂಘಟನೆ ಮಾಡ್ತೀವಿ, ಮತ್ತು ದೇವ್ರು ನಮ್ಗೆ ಏನು ಬುದ್ಧಿ ಕೊಡ್ತಾನೋ ಆ ಬುದ್ಧಿ ಪ್ರಕಾರ ಹೋರಾಟ ಮಾಡ್ತೀವಿ. ನಾವು ಶಾಂತಿಯುತವನ್ನ ಹೋರಾಟ ಮಾಡೋದಂತ ನಾವು ಎಂದೂ ಸಹ ನಮಗೆ ಅಶಾಂತಿ ಅನ್ನೋದೇ ಗೊತ್ತಿಲ್ಲ, ಹಿಂಸಾತ್ಮಕವಾದಂಥ ಘಟನೆ ಮಾಡ್ಬೇಕಂತ ಗೊತ್ತಿಲ್ಲ. ವಿನಾಕಾರಣ ಪೊಲೀಸರು ಬೆಂಡ್ರೆಸ್ ಮೇಲೆ ಕಲ್ಲು ತೂರಾಟ ಮಾಡಿದ ಮೇಲೆ ನಮ್ಮ ಜನರಿಗೆ ಭಾಳ ಗೊಂದಲ ಬಂತು. ನಮ್ಮವರು ಬ್ಯಾರಿಕೇಡ್ ತೊಗೊಳಕ್ಕೆ ಕೊಟ್ಟರು, ಪೊಲೀಸರು ಲಾಠಿ ಛೇದ್ ಮಾಡಿ ಈ ರೀತಿಯ ದರ್ಜನೆ ಮಾಡ್ತಕ್ಕಂಥ ಬಹುತೇಕ ಬಸವಣ್ಣವ್ರ ಕಾಲದಲ್ಲಿ ಒಂದು ಲಿಂಗಾಯತರ ಮೇಲೆ ಭಾಳ ದೊಡ್ಡ ದೌರ್ಜನ್ಯ ಆಗಿತ್ತು. ಅವತ್ತು ಕೊಂಡಿ ಮಂಚಣ್ಣ ಮಂತ್ರಿ ಇದ್ದ, ಅವನು ಎಲ್ಲ ಶರಣರ ಮೇಲೆ ಭಾಳ ದೊಡ್ಡ ಹತ್ಯಾಕಾಂಡ ಮಾಡಿದ್ದಂತ ನಾವು ಇತಿಹಾಸ ಕೇಳಿದ್ವಿ. ಅದಾದ್ಮೇಲೆ ರಂಗಾಚಾರ ಅಯ್ಯಂಗಾರ್ ಅಂತ 1830 ಇಸ್ವಿಯಲ್ಲಿ ಮೈಸೂರು ಮೇಲೆ ಲಿಂಗಾಯತರ ಹತ್ಯೆ ಮಾಡಿದ ಕೇಳಿದ್ವಿ. ಅದಾದ ಮೇಲೆ ಇಷ್ಟೊಂದು ಲಿಂಗಾಯತರ ಮೇಲೆ ದೌರ್ಜನ್ಯ ಮಾಡುವಂಥ ಮಾರಣಾಂತಿಕ ಹಲ್ಲೆ ಮಾಡತಕ್ಕಂಥ ಒಂದು ಅಪಖ್ಯಾತಿಗೆ ಇವತ್ತು ಸರ್ಕಾರ ಒಳಗಾಗಿರ್ತಕ್ಕಂಥದ್ದು ನಮಗೆ ನೋವಾಗಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ನಾನು ಮುಖ್ಯಮಂತ್ರಿ ಇಚ್ಛೆ ಪಡ್ತೀನಿ, ಸಮಾಜ ಬಾಂಧವರ ಮೇಲೆ ಭಾಳ ನಂಬಿಕೆ ಇಟ್ಟಿದ್ರು, ಪಕ್ಷದ ಮೇಲೆ ಗೌರವ ಇಟ್ಟಿದ್ರು. ಈ ರೀತಿಯ ಹಲ್ಲೆಯಿಂದ ಕೋಟ್ಯಾಂತರ ಲಿಂಗಾಯತರು, ಲಕ್ಷಾಂತರ ಪಂಚಮಸಾಲಿಗಳು ಕಣ್ಣೀರಾಗ್ತಾ ಇದ್ದಾರೆ. ಹಾಗಾಗಿ ಕೂಡಲೇ ಸರ್ಕಾರ ಈ ಬಗ್ಗೆ ಕ್ಷಮಾಪಣೆ ಕೇಳಬೇಕು. ಯಾವ ಪೊಲೀಸ್ ಅಧಿಕಾರಿಗಳು ದುರುದ್ದೇಶದಿಂದ ಒಂದು ರೀತಿ ಹೆಂಗೆ ಪ್ಲ್ಯಾಂಡ್ ಅಂತ ಆಗಿತ್ತು, ಪ್ಲ್ಯಾಂಡ್ ವೈಸ್ ನಮ್ಮನ್ನ ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ರು. ಯಾರ್ಯಾರು ಈ ಘಟನೆಗೆ ಕಾರಣಕರ್ತರ, ಅದು ನಿಮ್ಮ ಆದೇಶ ಮಾಡಿರೋ ಅಥವಾ ನಿಮಗೆ ಗೊತ್ತಿಲ್ಲದೆ ಮಾಡಿರೋ ಗೊತ್ತಿಲ್ಲ, ನೀವು ತನಿಖೆ ಮಾಡಿ ಅಂತ ಪೊಲೀಸ್ ಅಧಿಕಾರಿಗಳ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕಾನೂನು ಕ್ರಮ ಕೈಗೊಳ್ಳಬೇಕು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹ ಮಾಡ್ತೀವಿ. ನಮ್ಮ ಕೆಲವು ಅಮಾಯಕ ರೈತರ ಮೇಲೆ FIR ದಾಖಲು ಮಾಡಿದ್ವಿ ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ಗೆ, ಅದನ್ನು ಕೂಡಲೇ ಬಿ ರಿಪೋರ್ಟ್ ಆಗಿ ಅದನ್ನು ವಾಪಸ್ ಪಡ್ಕೊಳ್ಬೇಕು. ಇನ್ನು ನಮ್ಮ ಏನಿವತ್ತು ನಮ್ಮ ಸಮುದಾಯದ ಜನ ಇವತ್ತಿನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಸರ್ಕಾರ ಅವರಿಗೆ ಪರಿಹಾರ ಕೊಡ್ಬೇಕಾಗಿಲ್ಲ. ನಮ್ಮ ಜನಕ್ಕೆ ದೇವ್ರ ಶಕ್ತಿ ಕೊಟ್ಟನೆ, ನಮ್ಮ ಕೈಲಾದ ಸ್ಥಾನ ಕೂಡಿಕಡೆ ಮಾಡಿ ಆಸ್ಪತ್ರೆ ವೆಚ್ಚವನ್ನು ನಾವು ನಿಭಾಯಿಸೋ ಪ್ರಯತ್ನ ಮಾಡ್ತೀವಿ. ನಾನು ಈ ಮೂಲಕ ನಮ್ಮ ಸಮಾಜ ಎಲ್ಲ ಜನಗಳಿಗೆ ನಿಮ್ಮ ಮೇಲೆ ಯಾರ್ಯಾರು ದಬ್ಬಾಳಿಕೆ ದೌರ್ಜನ್ಯ ಮಾಡಿ ನಿಮ್ಮ ಕೈಕಾಲು ಮುರಿದಾರೋ, ನಿಮಗೆ ಆ ಬಾಸುಂಡಿ ಬರೋ ಹಾಗೆ ಹೊಡೆದಾರಲ್ಲ, ನೀವೆಲ್ಲರೂ ಫೋಟೋ ಸಮೇತ ನೀವು ಅಲ್ಲಿ ಒಂದು MLC ಕಂಪ್ಲೇಂಟ್ ಕೊಟ್ಟು ಲೋಕಲ್ ಆಗಿ ನೀವು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಯಾವ ರೀತಿ ದಬ್ಬಾಳಿಕೆ ಮಾಡೋದಂತ ನೀವು ಕಂಪ್ಲೇಂಟ್ ಕೊಟ್ಟು ನಿಮ್ಮ ನ್ಯಾಯಯುತವಾದಂಥ ಹೋರಾಟ ಮಾಡೋ ಪ್ರಯತ್ನವನ್ನು
ನೀವೆಲ್ಲರೂ ಸಹ ಮಾಡಬೇಕು. ADGP ಆದಂಥವ್ರು ಪೊಲೀಸರಿಗೆ ಶಾಂತಿಯುತವಾದಂಥ ಹೋರಾಟ ಮಾಡಲಿಕ್ಕೆ ಆದೇಶ ಮಾಡಬೇಕಾಗಿತ್ತು. ADGP ಅವರೇ ಕೈಯಲ್ಲಿ ಲಾಠಿ ಹಿಡ್ಕೊಂಡು ಲಾಠಿ ಚಾರ್ಜ್ ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥ ಬಹುತೇಕ ಇಂಥ ಘಟನೆಯನ್ನು ಯಾರೂ ಮಾಡಿಸದೆ. ಹಿಂದೆ ಅಲೋಕ್ ಕುಮಾರ್ ಅಂತ ADGP ಬೊಮ್ಮಾಯಿ ಸರ್ಕಾರದಲ್ಲಿ, ಇದು ಇನ್ನು ಲಕ್ಷಾಂತರ ಸಂಖ್ಯೆ, ಅವ್ರು 20 ಲಕ್ಷ ಜನ ಎಲ್ಲಿಂದ ಹಿರೇಬಾಗೇವಾಡಿಯಿಂದ ಬಂದೆ ನಾವು. ADGP ಅಲೋಕ್ ಕುಮಾರ್ ಎಷ್ಟು ಚಂದ ಶಾಂತಿಯುತ ಮಾಡಿ ನಮ್ಗೆ ಎಷ್ಟು ಕನ್ವಿನ್ಸ್ ಮಾಡ್ತಿದ್ರು, ನಮ್ಮನ್ನು ಕರ್ಕೊಂಡೋಗಿ ಮಾತುಕತೆ ಮಾಡಿಸಿದ್ರು, ಸ್ಪಂದನೆ ಮಾಡಿದ್ರು. ಎಲ್ಲೇ ಒಂದ್ ಕಡೆ ಜನರ ನಿರೀಕ್ಷೆ ಏನೈತೆ, ಸಹಜವಾಗಿ ತಾಳ್ಮೆ ಕಟ್ಟೆ ಹೊಡೆದಿತ್ತು, ಸಹನೆ ಕಟ್ಟೆ ಮೀರಿತ್ತು. ಇಂಥ ಜನರನ್ನ ಶಾಂತಿಗೊಳಿಸೋ ಪ್ರಯತ್ನವನ್ನ ADGP ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ನೀವು ಲಾಠಿ ಚಾರ್ಜ್ ಮಾಡುವಂತ ಪ್ರಯತ್ನ ಮಾಡಿದ್ರೆ ಎಲ್ಲೇ ಒಂದ್ ಕಡೆ ದುರುದ್ದೇಶದಿಂದ ಮುಖ್ಯಮಂತ್ರಿಗಳ ಮೇಲೆ ಅಥವಾ ಸರ್ಕಾರ ಮೇಲೆ ನೀವೇ ಪರೋಕ್ಷವಾಗಿ ಕೆಟ್ಟ ಹೆಸರು ತಂದಿರಿ ಅನ್ನುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಆ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಲಿಂಗಾಯತರ ಮೇಲೆ ಮಾಡಿರ್ತಕ್ಕಂಥ ಈ ದುಷ್ಕೃತ್ಯಕ್ಕೆ ಕ್ಷಮಾಪಣೆ ಕೇಳಬೇಕು. ಕಾರಣರಾಗಿರ್ತಕ್ಕಂಥ ಹಿರಿಯ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. FIR ಏನ್ ಮಾಡಿದ್ರಿ ಅದು ರದ್ದುಗೊಳಿಸಬೇಕು. ಜೊತೆಯಲ್ಲಿ ಇವತ್ತೇನು ನಾವು ಸಹ ಇದೆಲ್ಲವನ್ನು ಖಂಡಿಸ್ಬಿಟ್ಟು ಗುರುವಾರ ದಿವಸ ಡಿಸೆಂಬರ್ 12ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ನಮ್ಮ ಪಂಚಮಸಾಲಿ, ಮಲೆಗೌಡ, ಗೌಡ ಲಿಂಗಾಯತ, ದೀಕ್ಷೆ ಲಿಂಗಾಯತ, ಚತುರ್ಥ ಲಿಂಗಾಯತ ಬಂಧುಗಳು ನಿಮ್ಮ ಹಳ್ಳಿ, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆ, ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ಇಂಥ ಘಟನೆಯನ್ನು ಖಂಡಿಸುವಂಥ ಪ್ರಯತ್ನ ಮಾಡಬೇಕು ಅಂತೇಳಿ ಇಡೀ ನಾಡಿನ ಜನರಿಗೆ ನಾನು ಕಾರ್ಯಪಡಿಸಿ ಇಚ್ಛೆಪಡ್ತೀನಿ. ನಾವು ಸಹ ಬೆಳಗಾವಿ ಜಿಲ್ಲೆಯ ಘಟಕದವರು ಸಾಧ್ಯವಾದರೆ ಹಿರೇಬಾಗೇವಾಡಿರ್ತಕ್ಕಂಥ ಟೋಲ್ ನಾಕಾರು ಬಂದ್ ಮಾಡ್ತೀವಿ ಅಥವಾ ಹತ್ತರಿಕೆ ಟೋಲ್ ನಾಕ ಬಂದ್ ಮಾಡಿ ನಮ್ಮ ಆಕ್ರೋಶವನ್ನು ನಾವು ಸಹ ವ್ಯಕ್ತಪಡಿಸ್ತೀವಿ. ಹಾಗಾಗಿ ನೀವೆಲ್ಲ ಸ್ವಯಂ ಸ್ಫೂರ್ತಿಯಿಂದ ಹೋರಾಟ ಮಾಡಿ ನೊಂದಂಥ ಜನ, ಇವತ್ತೇನು ನಮ್ಮ ಜನರಿಗೆ ನೋವಾಗಿರ್ಬೋದು, ರಕ್ತ ನೆಲದ ಮೇಲೆ ಚೆಲ್ಲಿರ್ಬೋದು, ರಕ್ತದ ಕೋಡೇರಿರ್ಬೋದು, ಆದರೆ ಆ ರಕ್ತಕ್ಕೆ ಬೆಲೆ ತರುವ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮೀಸಲಾತಿ ಸಿಗುವವರೆಗೂ ಹೋರಾಟ ಮಾಡ್ತೀವಿ, ಶಾಂತಿಯುತ ಹೋರಾಟ ಮಾಡ್ತೀವಿ, ಅಹಿಂಸಾತ್ಮಕ ಹೋರಾಟ ಮಾಡ್ತೀವಿ, ನಿಮ್ಮ ಮನಸ್ಸನ್ನೇ ಗೆಲ್ಲ ನಿಮ್ಮಿಂದ ನ್ಯಾಯ ಪಡುವಂತ ಹೋರಾಟ ಮಾಡ್ತೀವಿ ಅಂತೇಳಿ ಯಾವ ಕಾರಣಕ್ಕೆ ಹೋರಾಟ ನಡೆಸಲ್ಲ. ನೀವು ಅನ್ಕೊಂಡಿರ್ಬೋದು ಪಂಚಮಸಾಲಿಗಳ ಮೇಲೆ ದಬ್ಬಾಳಿಕೆ ಮಾಡಿದ್ರೆ, ದೌರ್ಜನ್ಯ ಮಾಡಿದ್ರೆ, ಬೇಸರ ಮಾಡಿದ್ರೆ ಅಥವಾ ಲಾಠಿ ಇಟ್ಟು, ಬೂಟ್ ನೀಟ್ಟು, ರಕ್ತ ಸುರಿಸಿದ್ರೆ ಇವ್ರು ಬೇಕಾಗಿ ನಿಲ್ತಾರೆ ಅಂತೇಳಿ ಯಾವ ಕಾರಣಕ್ಕೆ ಸಾಧ್ಯವಿಲ್ಲ. ನಮ್ಮ ನ್ಯಾಯಯುತವಾದ ಹಕ್ಕನ್ನು ಕೇಳೋವರೆಗೂ ಪ್ರಾಮಾಣಿಕ ಹೋರಾಟ ಮಾಡ್ತೀವಿ, ಶಾಂತಿಯುತ ಹೋರಾಟ ಮಾಡ್ತೀವಿ. 4 ವರ್ಷಗಳ ಕಾಲ ನಾವು ಶಾಂತಿ ಹೋರಾಟ ಮಾಡಿದ್ವಿ. 4 ವರ್ಷಗಳ ಕಾಲ ಬಸವಣ್ಣನಂತೆ ಶಾಂತಿ ಹೋರಾಟ ಮಾಡಿದ್ವಿ. ಇನ್ನು ಮುಂದೆ ಚೆನ್ನಮ್ಮನಂತೆ ಕ್ರಾಂತಿಯುತ ಹೋರಾಟ ಮಾಡ್ತೀವಿ ಅಂತೇಳಿ ಇಡೀ ಮಾಧ್ಯಮ ಮೂಲಕ ನಾಡಿನ ಜನರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಮುಖ್ಯಮಂತ್ರಿಗಳು ಏನಿವತ್ತು ಅವ್ರನ್ನ ಬಹಳ ಸರಿ ಆ ಲಿಂಗಾಯತ ವಿರೋಧಿ ಮುಖ್ಯಮಂತ್ರಿಗಳು ಅಣೆಪಟ್ಟೆ ಕಟ್ಟಿದ್ರು, ನಾನು ಅನ್ಕೊಂಡಿದ್ದಿಲ್ಲ ಅವ್ರು ನಾವು ಆಧುನಿಕ ಸಿದ್ದರಾಮಯ್ಯನವರಂತೆ ಸಂಬೋಧನೆ ಮಾಡ್ತೀವಿ. ಆದ್ರೆ ನಿನ್ನೆ ಘಟನೆ ಎಲ್ಲೇ ಒಂದ್ ಕಡೆ ಅಂತಹ ಒಂದು ಅಣೆಪಟ್ಟಿಗೆ ನೀವು ಕಾರಣಕರ್ತರಾಗಿರುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಈ ರೀತಿ ಇರ್ತಕ್ಕಂಥ ದೌರ್ಜನ್ಯ, ಈ ರೀತಿ ಇರ್ತಕ್ಕಂಥ ಲಿಂಗಾಯತ ವಿರೋಧ ನಿಲುವು ಇನ್ ಮೇಲೆ ಬಿಡಬೇಕು. ನಿಮ್ಮ ಸರ್ಕಾರ ರಚನೆ ಆಗ್ಲಿಕ್ಕೆ ಬೇರೆ ಬೇರೆ ಜಾತಿಗೆ ಎಷ್ಟು ಕಾರಣಕರ್ತರ ಲಿಂಗಾಯತರು ಓಟ್ ಹಾಕಿದ್ರೆ ಸತ್ಯವನ್ನು ಅರ್ಥ ಮಾಡಿಕೊಂಡು ಈ ಜನರಿಗೆ ಆಗಿರ್ತಕ್ಕಂಥ ನೋವನ್ನ ಸರಿಪಡಿಸೋ ಪ್ರಯತ್ನವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತಾ, ಜನತೆ ಯಾವ ಕಾರಣಕ್ಕೂ ನೊಂದ್ಕೊಳ್ಬೇಡ್ರಿ, ಬೆಂದ್ಕೋಬೇಡ್ರಿ, ನಿಮ್ ಜೊತೆ ನಾನು ಇರ್ತೀನಿ. ಯಾರ್ಯಾರಿಗೆ ಅಲ್ಲೇ ಆಗಿದೆ, ಯಾರ್ಯಾರು ತೊಂದರೆ ಆಗಿದೆ, ಈ ಅಧಿವೇಶನ ಮುಗಿದ ನಂತರದಲ್ಲಿ ನಿಮ್ಮೆಲ್ಲರ ಮನೆಗೆ ಭೇಟಿ ಕೊಟ್ಟು ನಿಮಗೆ ಸಾಂತ್ವನ ಹೇಳ್ತೀನಿ. ನಿಮ್ಮ ಬೆವರಿನ ಹನಿ, ನಿಮ್ಮ ರಕ್ತದ ಹನಿ ಯಾವ ಕಾರಣಕ್ಕೂ ಅದು ವ್ಯರ್ಥ ಆಗಕ್ಕೆ ಬಿಡೋದಿಲ್ಲ. ಖಂಡಿತ ಮೀಸಲಾತಿ ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತೇಳಿ ಈ ಮೂಲಕ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡು 2 ಮಾತನ್ನು ಮುಗಿಸ್ತೀನಿ. ಶರಣ.